ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 10 ಉಪಾಯಗಳನ್ನು ತಿಳಿಸ್ಕೊಡ್ತೀನಿ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಇನ್ನಷ್ಟು ಇಂಪ್ರೂವ್ ಆಗುತ್ತದೆ. ಅಂದರೆ ಬಡತನ ವರ್ಗಕ್ಕೆ ಸೇರಿದ ಜನರು ಕೂಡ ಇಲ್ಲಿ ಶ್ರೀಮಂತರಾಗಬಹುದು. ಇಲ್ಲಿ ಎಲ್ಲಕ್ಕಿಂತ ಸರಳವಾದ ಪ್ರಾಚೀನ ಕಾಲದ ಪದ್ಧತಿಯನ್ನು ತಿಳಿಸ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಂತೂ ಪ್ರತಿಯೊಬ್ಬರು ತಮ್ಮ ಬಳಿ ಹಣಕಾಸು ವೃದ್ಧಿ ಆಗಲಿ ಅಂತಲೇ ಇಷ್ಟಪಡ್ತಾರೆ. ಸುಖ ಶಾಂತಿ ನೆಮ್ಮದಿಯಿಂದ ಇರಲು ಇಷ್ಟಪಡ್ತಾರೆ. ಯಾಕಂದರೆ ಹಣಕಾಸಿನ ವೃದ್ಧಿ ಇಲ್ಲ ಅಂದರೆ ಎಲ್ಲೂ ಸಹ ಗೌರವ ಸಿಗೋದಿಲ್ಲ. ಇಲ್ಲಿ ನೀವು ಸಹ ನೋಡಿ, ಹಣ ಇರುವಂಥ ವ್ಯಕ್ತಿಗಳನ್ನು ನೋಡಿ, ಹಣ ಇಲ್ಲದೆ ಇರುವಂಥ ವ್ಯಕ್ತಿಗಳನ್ನು ನೋಡಿ. ಕೆಲವರ ಬಳಿ ಹಣ ಇಲ್ಲ ಅಂದರೂ ಬುದ್ಧಿವಂತಿಕೆ, ಜ್ಞಾನವೂ ಹೆಚ್ಚಾಗಿರುತ್ತದೆ. ಆದರೆ ಸ್ನೇಹಿತರೆ, ಎಲ್ಲಕ್ಕಿಂತ ಹೆಚ್ಚಿನ ಹಣ ಯಾರ ಬಳಿ ಇರುತ್ತೋ ಅವರಿಗೆ ಜನ ಹೆಚ್ಚಿನ ಗೌರವ ಕೂಡ ಕೊಡ್ತಾ ಇರ್ತಾರೆ. ಇಲ್ಲಿ ದೊಡ್ಡದಾಗಿರುವ ಜ್ಞಾನಿಗಳು ಕೂಡ ಜನ ಕಡಿಮೆ ಗೌರವ ಕೊಡ್ತಾರೆ. ಇಲ್ಲಿ ಹಣ ಇರುವಂಥ ಜನರು ಎಲ್ಲ ರೀತಿಯ ಕಾರ್ಯಗಳನ್ನು ಕೂಡ ಮಾಡಲು ಮುಂದಾಗಿರ್ತಾರೆ. ಇಲ್ಲಿ ಹಣಕಾಸಿನ ಕೊರತೆ ಇದ್ದಾಗ ಏನನ್ನೂ ಸಹ ಮಾಡಲು ಸಾಧ್ಯವಾಗ್ತಾ ಇರೋದಿಲ್ಲ. ಇಲ್ಲಿ ಧನ ಸಂಪತ್ತಿನಿಂದಲೇ ಧರ್ಮವೂ ಕೂಡ ನಡೆಯುತ್ತದೆ. ಇಲ್ಲಿ ಮತ್ತೊಂದು ವಿಷಯವನ್ನು ನಿಮಗೆ ನಾವು ಹೇಳಲು ಇಷ್ಟಪಡ್ತೀವಿ. ಇಲ್ಲಿ ನಾವು ತಿಳಿಸುವಂಥ ಪ್ರಾಚೀನ ಕಾಲದ ಉಪಾಯಗಳನ್ನು ನೀವು ಇನ್ನೊಬ್ಬರಿಗೆ ಹೇಳಿಕೊಂಡು ಮಾಡಬಾರದು. ಇವುಗಳನ್ನು ಗುಪ್ತವಾಗಿ ಮಾಡಿದ್ರೆ ರಿಸಲ್ಟ್ಗಳು ಬೇಗನೆ ಸಿಗುತ್ತವೆ. ಇಲ್ಲಿ ನಾವು ಏನೇ ಉಪಾಯಗಳನ್ನು ತಿಳಿಸಿದ್ರು, ಯಂತ್ರಗಳ ಬಗ್ಗೆ ತಿಳಿಸಿಕೊಟ್ಟರು, ಈ ವಿಷಯಗಳನ್ನು ನೀವು ಗುಪ್ತವಾಗಿರಿಸಿ, ಆಗ ಮಾತ್ರ ನಿಮಗೆ ಲಾಭ ಸಿಗುತ್ತೆ. ಒಂದು ವೇಳೆ ಈ ವಿಷಯಗಳ ಬಗ್ಗೆ ಇನ್ನೊಬ್ಬರ ಬಳಿ ಚರ್ಚೆ ಮಾಡಿದ್ರೆ ಸ್ವತಃ ಇವುಗಳ ಶಕ್ತಿ ನಾಶವಾಗಲು ಶುರುವಾಗುತ್ತೆ. ನಂತರ ನಿಮಗೆ ಯಾವ ರೀತಿ ಲಾಭಗಳೂ ಆಗೋದಿಲ್ಲ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ 10 ಉಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮಗೆ ಸಿಗಲಿ. ಮೊದಲನೆಯ ಉಪಾಯ, ವ್ಯಾಪಾರದಲ್ಲಿ ಲಾಭ ಪಡೆಯೋದು. ಹಲ್ಲು ಉಜ್ಜಿದ ನಂತರ ಮುಂಜಾನೆ ಸ್ನಾನಾದಿಗಳನ್ನೆಲ್ಲ ಮುಗಿಸಿದ ನಂತರ ಖಂಡಿತವಾಗಿ 2 ತುಳಸಿ ಎಲೆಗಳನ್ನು ತಿನ್ನಬೇಕು. ಇದರಿಂದ ಶರೀರವೂ ಕೂಡ ಶುದ್ಧವಾಗುತ್ತದೆ. ಭಗವಂತನ ಕೃಪೆ ಕೂಡ ನಿಮ್ಮ ಮೇಲೆ ಇರುತ್ತೆ. ಇಲ್ಲಿ ಪ್ರತಿ ಬುಧವಾರ ಗಣಪತಿಯ ದರ್ಶನವೂ ಕೂಡ ನೀವು ಮಾಡಬೇಕು. ಇನ್ನು ಎರಡನೇದಾಗಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ವೃದ್ಧಿ ಕಾಣಲು ಇಷ್ಟಪಡ್ತಾ ಇದ್ದರೆ ಮಧ್ಯದ ಬೆರಳಿಗೆ ನೀವು ಕಬ್ಬಿಣದ ಉಂಗುರವನ್ನು ಧರಿಸಿಕೊಳ್ಳಬೇಕು. ಇದು ಧನ ಸಂಪತ್ತಿನ ಆಕರ್ಷಣೆ ಕೂಡ ಮಾಡುತ್ತದೆ. ಒಂದು ವೇಳೆ ಶನಿವಾರ ಸಾಯಂಕಾಲ ಈ ಉಪಾಯವನ್ನು ಮಾಡಿದ್ರೆ ಖಂಡಿತ ಲಾಭ ಸಿಗುತ್ತದೆ. ಜೊತೆಗೆ ನಿರ್ಧನರಿಗೆ ನಾಣ್ಯಗಳನ್ನು ದಾನವಾಗಿ ಕೊಡಬೇಕು. ಆಕಸ್ಮಿಕ ಧನಪ್ರಾಪ್ತಿ ಮಾಡಿಕೊಳ್ಳಲು ನೀವು ಇಷ್ಟಪಡ್ತಾ ಇದ್ದರೆ ಗುರುವಾರ ಹರಿಯುತ್ತಿರುವಂಥ ನದಿಯಲ್ಲಿ ನೀವು ಅರಿಶಿಣದ 2 ಬೇರುಗಳನ್ನು ಬಿಟ್ಟು ಬಿಡಬೇಕು. ಜೊತೆಗೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ಯಾವತ್ತಿಗೂ ಹಸಿರು ಮರಗಳನ್ನು ನೀವು ಕಡಿಯಬಾರದು. ಇದರಿಂದ ಯಾವತ್ತಿಗೂ ನೀವು ಧನ ಸಂಪತ್ತಿನಲ್ಲಿ ಆಡುವಿರಿ. ಇಲ್ಲಿ ಕೇವಲ 2 ಅರಿಶಿಣದ ಬೇರನ್ನು ಹರಿಯುತ್ತಿರುವಂಥ ನದಿಯಲ್ಲಿ ತೇಲಿಬಿಟ್ಟರೆ ಸಾಕು. ಇನ್ನು ಸುಖ ಸಂಪತ್ತಿನ ಜೀವನವನ್ನು ಪಡೆದುಕೊಳ್ಳಲು ಪ್ರತಿದಿನ ಸಾಯಂಕಾಲ ತುಳಸಿ ಗಿಡದ ಕೆಳಗಡೆ ತುಪ್ಪದ ದೀಪವನ್ನು ಹಚ್ಚಬೇಕು. ಆದರೆ ರವಿವಾರದ ದಿನ ಸಾಯಂಕಾಲ ಮಾತ್ರ ದೀಪವನ್ನು ಉರಿಸಬಾರದು. ಉಳಿದ 6 ದಿನಗಳಲ್ಲಿ ಉರಿಸಿರಿ. ಇನ್ನು ನಿರಂತರವಾಗಿ ಹಣಕಾಸಿನ ಆಗಮನ ನಿಮ್ಮ ಮನೆಯಲ್ಲಿ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ನಿಮ್ಮ ಮನೆಯ ಅಂಗಳದಲ್ಲಿ ಹಲವಾರು ಹೂವಿನ ಸಸ್ಯಗಳನ್ನು ಹಚ್ಚಬೇಕು. ಮಕ್ಕಳಿಗೆ ಆಟಿಕೆಗಳನ್ನು ಕೊಡಿಸಬೇಕು. ಇಲ್ಲಿ ನೀವು ಎಷ್ಟು ಹೆಚ್ಚು ಹೂವಿನ ಗಿಡಗಳನ್ನು ಹಚ್ಚುವಿರೋ, ಎಷ್ಟು ಹೂಗಳು ಆಗುತ್ತವೆಯೋ ಅಷ್ಟೇ ನಿಮ್ಮ ಸುತ್ತಮುತ್ತಲಿನಿಂದ ಧನ ಸಂಪತ್ತು ಆಕರ್ಷಣೆಯಾಗುತ್ತಾ ಬರುತ್ತದೆ. ಪ್ರತಿಯೊಂದು ಮರಗಿಡಗಳಲ್ಲಂತೂ ಪ್ರಾಣವು ವಾಸ ಮಾಡುತ್ತದೆ, ದೇವತೆಗಳು ಸಹ ವಾಸ ಮಾಡುತ್ತವೆ. ಹಾಗಾಗಿ ಎಷ್ಟು ಚೆನ್ನಾಗಿ ಹೂ ಗಿಡಗಳನ್ನು ನೀವು ಬೆಳೆಸುವಿರೋ ಅಷ್ಟು ಧನ ಸಂಪತ್ತು ಆಕರ್ಷಣೆಯಾಗುತ್ತದೆ. ಇನ್ನು ವ್ಯರ್ಥವಾದ ಹಣ ಖರ್ಚಾಗುವುದನ್ನು ನಿಲ್ಲಿಸಲು, ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮನೆಯ ಮುಖ್ಯದ್ವಾರಕ್ಕೆ ಮಾವಿನ ತೋರಣವನ್ನು ಕಟ್ಟಬೇಕು. ಇಲ್ಲಿ ಈ ಒಂದು ತೋರಣವನ್ನು ರವಿವಾರದ ದಿನ ನೀವು ಕಟ್ಟಬೇಕು ಮತ್ತು ಪ್ರತಿ ರವಿವಾರಕ್ಕೊಂದು ಸಾರಿ ಅದನ್ನು ಬದಲಾಯಿಸಬೇಕು. ಇದರಿಂದ ಯಾವತ್ತಿಗೂ ಮನೆಯಲ್ಲಿ ವ್ಯರ್ಥವಾದ ಹಣ ಖರ್ಚಾಗೋದಿಲ್ಲ. ಮನೆಯಲ್ಲಿ ಹಣಕಾಸಿನ ಉಳಿತಾಯ ಮತ್ತು ಹಣಕಾಸಿನಲ್ಲಿ ವೃದ್ಧಿ ಮಾಡಲು ನೀವು ಇಷ್ಟಪಡ್ತಾ ಇದ್ದರೆ ಇದಕ್ಕಾಗಿ ಮನೆಯಲ್ಲಿರುವಂಥ ಕಸವನ್ನು ಹಾಕಲಿ, ಉಪಯೋಗಕ್ಕೆ ಬಾರದಿರುವಂಥ ವಸ್ತುಗಳನ್ನು ಮನೆಯಿಂದ ಆಚೆ ತೆಗೆದುಹಾಕಬೇಕು. ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾವ ಶೂ ಚಪ್ಪಲಿಗಳನ್ನು ನೀವು ಬಳಸ್ತಾ ಇರೋದಿಲ್ವೋ ಅವುಗಳನ್ನು ಯಾವತ್ತಿಗೂ ಮನೆಯಲ್ಲಿ ಇಟ್ಕೊಳ್ಬಾರ್ದು. ಇದರಿಂದ ಮನೆಯಲ್ಲಿ ಅಲಕ್ಷ್ಮಿಯ ವಾಸ ಕೂಡ ಆಗುತ್ತದೆ. ಹಾಗಾಗಿ ಇವುಗಳನ್ನು ಎಸೆಯಬೇಕು. ಆರ್ಥಿಕ ಲಾಭ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ನಿಯಮಿತ ರೂಪದಲ್ಲಿ ಮನೆಯಲ್ಲಿ ಚಂದನದ ಧೂಪಗಳನ್ನು ಹಚ್ಚಬೇಕು. ಅಥವಾ ಸಾಲದಿಂದ ಮುಕ್ತಿ ಪಡೆಯಲು ಇಷ್ಟಪಡ್ತಾ ಇದ್ದರೆ ಮಂಗಳವಾರದ ದಿನ ರಾತ್ರಿ 11 ಬಾರಿ ಹನುಮಾನ್ ಚಾಲಿಸವನ್ನು ಓದಿರಿ. ಕೇವಲ 11 ಬಾರಿ ಮಂಗಳವಾರದ ದಿನ ಹನುಮಾನ್ ಚಾಲಿಸವನ್ನು ಓದಿದ್ರೆ ತಕ್ಷಣ ನಿಮಗೆ ಸಾಲದ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ದಾರಿಗಳು ಸಿಗುತ್ತವೆ. ಇದನ್ನು ನಿರಂತರವಾಗಿ 3 ಮಂಗಳವಾರ ಮಾಡಿದ್ರೆ ಯಾವುದೇ ಪ್ರಕಾರದ ಸಾಲದ ಸಮಸ್ಯೆಗಳಿದ್ದರೂ ಅವೆಲ್ಲ ದೂರ ಆಗಲು ಶುರುವಾಗುತ್ತವೆ. ಈ ಮಾತಿನಲ್ಲಿ ಯಾವ ಸಂಶಯ ಇಲ್ಲ. ಇಲ್ಲಿ ಕೇವಲ ಆಂಜನೇಯ ಸ್ವಾಮಿಯ ಮೇಲೆ ನಿಮಗೆ ನಂಬಿಕೆ ಇರಬೇಕಷ್ಟೇ. ಇನ್ನು ಕೊನೆಯದಾಗಿ ಒಂದು ಉಪಾಯವನ್ನು ಹೇಳ್ತೀನಿ. ಎಲ್ಲ ರೀತಿಯ ಕಷ್ಟಗಳಿಂದ ನಿಮಗೆ ಮುಕ್ತಿ ಹೊಂದಲು ಇಷ್ಟಪಡ್ತಾ ಇದ್ದರೆ, ಎಲ್ಲ
ಅಡೆತಡೆಗಳು ವಿಘ್ನಗಳನ್ನು ದೂರ ಮಾಡಿಕೊಳ್ಳಲು ನಿಮಗೆ ಇಷ್ಟ ಇದ್ದರೆ, ಇದಕ್ಕಾಗಿ ಯಾವುದಾದ್ರೂ ನಿರ್ಧನರಿಗೆ ಅಥವಾ ಮನೆಯಲ್ಲಿ ಏನಾದರೂ ಹಸು, ಆಕಳು, ಗೋಮಾತೆ ಇದ್ದರೆ, ಇಲ್ಲಿ ಯಾವುದೇ ಪ್ರಕಾರದ ಪಶು ಇರಬಹುದು, ಅವುಗಳು ಪೂಜೆ ಮಾಡಲು ಯೋಗ್ಯವಿದ್ದರೆ ಸಾಕು. ಅವುಗಳಿಗೆ ನೀವು ಆಹಾರವನ್ನು ತಿನ್ನಿಸಬೇಕು. ಇಲ್ಲಿ ಒಂದು ಮಾತನ್ನು ಹೇಳಲು ಇಷ್ಟಪಡ್ತೀನಿ. ಎಷ್ಟು ಹೆಚ್ಚಾಗಿ ನೀವು ಗೋಮಾತೆಯ ಸೇವೆಯನ್ನು ಮಾಡ್ತೀರೋ, ಅವುಗಳಿಗೆ ತಿನ್ನಿಸುವಿರೋ, ಅಷ್ಟೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮೂಡುತ್ತದೆ. ಜೊತೆಗೆ ಯಾವ ಒಂದು ತಟ್ಟೆಯಲ್ಲಿ ನೀವು ಮಾಂಸಾಹಾರದ ಆಹಾರವನ್ನು ರೆಡಿ ಮಾಡಿ ತಿಂತೀರೋ ಅಂಥ ತಟ್ಟೆಗಳನ್ನು ಇಲ್ಲಿ ಬಳಸಬಾರದು. ಈ ಚಿಕ್ಕ ಮಾಹಿತಿ ಇಷ್ಟ ಆದರೆ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.